ಹೆಲೋ ಮಕ್ಕಳೇ, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾನು SSLC ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ನ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂಥ ಪಾಠದ ಎಲ್ಲ ಎಲಿಬೇಸ್ನ ಕವರ್ ಮಾಡ್ತಿದ್ದೀನಿ. ಇಂದು ನಾನು SSLC ಪಠ್ಯಪುಸ್ತಕದ ಇತಿಹಾಸದ ಮೊದಲನೇ ಪಾಠ ಆದಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಈ ಒಂದು ಪಾಠದ ಎಲಿಬೆ ಕ್ವಶನ್ನ ಸಾಲ್ವ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದಂತಹ ಒಂದು ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ನೀಡಲಾಗಿದೆ ಒಂದು ಪ್ರಶ್ನೆಗೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಒಂದು ಆಪ್ಷನ್ನ ಹುಡುಕ್ಬಿಟ್ಟು ನಾವು ಬರೀಬೇಕಾಗಿದೆ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಇದನ್ನು ಕರೀತಾರೆ. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ನಾವು ಯಾವುದನ್ನ ಕರಿತೀವಿ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ, ಕಾನ್ಸ್ಟಾಂಟಿನೋಪಲ್. ಆಪ್ಷನ್ ಎ ರೋಮ್ ಅಲ್ಲಲ್ಲ. ಆಪ್ಷನ್ ಸಿ ಪ್ಯಾರಿಸ್ ಕೂಡ ಅಲ್ಲ. ಆಪ್ಷನ್ ಡಿ ರಿಯಾದ್ ಕೂಡ ಅಲ್ಲ. ಉಳಿದಿರುವಂಥದ್ದು ಕಾನ್ಸ್ಟಾಂಟಿನೋಪಲ್. ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ನಾವು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವನು. ಆಪ್ಷನ್ ಎ ವಾಸ್ಕೋ ಡ ಗಾಮಾ, ಆಪ್ಷನ್ ಬಿ ಡುಪ್ಲೆ, ಆಪ್ಷನ್ ಸಿ ಅಲ್ಮೇಡಾ, ಆಪ್ಷನ್ ಡಿ ಅಲ್ಬುಕರ್ಕ್. ಹೊಸ ಜಲಮಾರ್ಗವನ್ನು ಭಾರತಕ್ಕೆ ಕಂಡುಹಿಡಿದವನು ವಾಸ್ಕೋ ಡ ಗಾಮಾ. ವಾಸ್ಕೋ ಡ ಗಾಮಾ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡ್ತಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮಕ್ಕಳೇ. ನೀಲಿ ನೀರಿನ ನೀತಿ ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ್ ಯಾರು? ನೀಲಿ ನೀರಿನ ನೀತಿನ ತಂದಂತಹ ಪೋರ್ಚುಗೀಸ್ನ ವೈಸ್ರಾಯ್ ಯಾರು ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಎ ವಾಸ್ಕೋ ಡ ಗಾಮಾ, ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಪ್ಷನ್ ಸಿ ಆಲ್ಫಾನ್ಸ್ ಡಿ ಅಲ್ಬುಕರ್ಕ್, ಆಪ್ಷನ್ ಡಿ ಡುಪ್ಲೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವುದು ಅಂತ ನೋಡಬೇಕಾಗುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಇವನು ನೀಲಿ ನೀರಿನ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತರ್ತಾನೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಮೊದಲನೇ ಕರ್ನಾಟಿಕ್ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ. ಆಪ್ಷನ್ ಎ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಬಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಆಪ್ಷನ್ ಸಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಡಿ ವಾಂಡಿವಾಶ್ ಒಪ್ಪಂದ. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ. ಆಪ್ಷನ್ ಬಿ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಮೊದಲ ಕರ್ನಾಟಿಕ್ ಯುದ್ಧದ ಕೊನೆಗೊಂಡಂತಹ ಒಪ್ಪಂದ ಆಗಿದೆ. ನೆಕ್ಸ್ಟ್ 5ನೇ ಕ್ವಶನ್. ನಾವು 5ನೇ ಕ್ವಶನ್ಗೆ ಮುಂದಿರೋಣ. ಬಂಗಾಳದಲ್ಲಿ ಬ್ರಿಟಿಷರಿಗೆ ಸುಂಕಮುಕ್ತ ವ್ಯಾಪಾರ ಮಾಡಲು ದಸ್ತಗಳನ್ನು ನೀಡಿದ ಮೊಘಲ್ ದೊರೆ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಜಹಾಂಗೀರ್, ಆಪ್ಷನ್ ಬಿ 2ನೇ ಶಾ ಆಲಂ, ಆಪ್ಷನ್ ಸಿ ಬಹದ್ದೂರ್ ಶಾ, ಆಪ್ಷನ್ ಡಿ ಫಾರೂಕ್ ಸಿಯಾರ್. ಇದರಲ್ಲಿ ಸರಿಯಾದ ಆನ್ಸರ್ ಯಾವುದಂದರೆ ಆಪ್ಷನ್ ಡಿ ಫಾರೂಕ್ ಸಿಯಾರ್. ಇವನು ಬ್ರಿಟಿಷರಿಗೆ ಬಂಗಾಳದಲ್ಲಿ ಸುಂಕಮುಕ್ತ ವ್ಯಾಪಾರ ನೀಡಲು ದಸ್ತಗಳನ್ನ ನೀಡ್ತಾನೆ. ಈಗ ನಾವು ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವಂತಹ 1 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಈ ಪ್ರತಿಯೊಂದು ಪ್ರಶ್ನೆಗೂ 1 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 6ನೇ ಕ್ವಶನ್. ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಂತಹ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಂಥ ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್. ರಾಬರ್ಟ್ ಕ್ಲೈವ್ ಬ್ರಿಟಿಷ್ ಸರ್ಕಾರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಮುಂದಿನ ಪ್ರಶ್ನೆಗೆ ಮುಂದಿರೋಣ. 7ನೇ ಪ್ರಶ್ನೆ. ನೀಲಿ ನೀರಿನ ನೀತಿ ಎಂದರೇನು? 1 ನಿಮಿಷ ಮಕ್ಕಳೇ, ನಾನು ಮೊದಲು ಇದನ್ನು ಅಳಿಸ್ಕೊಳ್ತೀನಿ. ಮಕ್ಕಳೇ, ಈಗ ಮುಂದಿನ ಪ್ರಶ್ನೆನ ಮುಂದುವರೋಣ. ಕ್ವಶನ್ ನಂಬರ್ 7. ಸಾರಿ ಮಕ್ಕಳೇ, ಫಾಂಟ್ ಸೈಜ್ ಜಾಸ್ತಿ ಆಗಿದೆ. 7ನೇ ಕ್ವಶನ್. ನೀಲಿ ನೀರಿನ ನೀತಿ ಎಂದರೇನು? ಈ ನೀಲಿ ನೀರಿನ ನೀತಿ ಎಂದರೇನು ಅಂದರೆ ಈ ಹೇಳಿಕೆಯನ್ನು ಬರೀಬೇಕಾಗುತ್ತೆ. ಈ ಹೇಳಿಕೆ ಏನಪ್ಪ ಅಂದರೆ ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು
ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ಈ ನೀಲಿ ನೀರಿನ ನೀತಿ. ಇನ್ನೊಂದ್ಸತಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ. ಭೂಮಿಯ ಮೇಲಿನ ಆಧಿಪತ್ಯಕ್ಕೆ ಬದಲಾಗಿ ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ ಈ ನೀಲಿ ನೀರಿನ ನೀತಿಯಾಗಿದೆ. ನೀವೇನಾದರೂ ಈ ಒಂದು ಆನ್ಸರ್ಸ್ನ ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ರೆ ಪಾಸ್ ಮಾಡಿ ಹೊಡ್ಕೊಬೋದು. ಈಗ ನಾವು ಮುಂದಿನ ಕ್ವಶನ್ಗೆ ಮುಂದುವರೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 8. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ವಶಪಡಿಸಿಕೊಂಡವ್ರು ಯಾರು? ಈ ಒಂದು ಕಾನ್ಸ್ಟಾಂಟಿನೋಪಲ್ನ ವಶಪಡಿಸಿಕೊಂಡವ್ರು ಯಾರಂದರೆ ಆಟೋಮನ್ ಟರ್ಕರು. ಆಟೋಮನ್ ಟರ್ಕರು ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಕ್ವಶನ್ ನಂಬರ್ 9. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಅಂತ ಕೇಳಿದರೆ, ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಯಾರನ್ನ ಕರಿತೀವಿ ಅಂದರೆ ಆಲ್ಫೋನ್ಸೋ ಡಿ ಅಲ್ಬುಕರ್ಕ್ನ ನಾವು ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕರೀತಾರೆ. ಈಗ ಮುಂದಿನ ಪ್ರಶ್ನೆಗೆ ಮುಂದುವರೋಣ. ಕ್ವಶನ್ ನಂಬರ್ 10. ಮೂರನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ? ಮೂರನೇ ಕಾರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತೆ ಅಥವಾ ಕೊನೆಗೊಂಡಿತ್ತು? ಯಾವ ಒಪ್ಪಂದದಿಂದ ಕೊನೆಗೊಳ್ಳುತ್ತೆ ಅಂದರೆ ಪ್ಯಾರಿಸ್ ಒಪ್ಪಂದ. ಪ್ಯಾರಿಸ್ ಒಪ್ಪಂದದೊಂದಿಗೆ ಮೂರನೇ ಕಾರ್ನಾಟಿಕ್ ಯುದ್ಧವು ಕೊನೆಗೊಳ್ಳುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕ್ವಶನ್ ನಂಬರ್ 11. ಕ್ವಶನ್ ನಂಬರ್ 11. ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು? ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಪಾಂಡಿಚೇರಿಯನ್ನು ಫ್ರೆಂಚರು ಭಾರತದಲ್ಲಿ ತಮ್ಮ ರಾಜಧಾನಿಯಾಗಿ ಮಾರ್ಪಾಡು ಮಾಡ್ಕೊಂಡಿದ್ರು. ಮುಂದಿನ ಕ್ವಶನ್ ಕಡೆ ಹೋಗೋಣ. ಕ್ವಶನ್ ನಂಬರ್ 12. ವಾಸ್ಕೋಡಿಗಾಮನು ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು? ವಾಸ್ಕೋಡಿಗಾಮ ಭಾರತದ ಯಾವ ಸ್ಥಳದಲ್ಲಿ ಬಂದು ಇಳಿದ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ: ವಾಸ್ಕೋಡಿಗಾಮನು ಭಾರತದ ಪಶ್ಚಿಮ ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡೆಂಬಲ್ಲಿ ಬಂದು ತಲುಪಿದನು. ವಾಸ್ಕೋಡಿಗಾಮನು ಕರಾವಳಿ ತೀರದ ಕಲ್ಲಿಕೋಟೆ ಸಮೀಪದ ಕಪ್ಪಡೆಂಬಲ್ಲಿ ಬಂದು ತಲುಪುತ್ತಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟ ನಗರ ಯಾವುದು ಅಂತ ಕೇಳಿದರೆ, ಇಲ್ಲಿ ಉತ್ತರ ತಿರುವಾಂಕೂರು ನಗರ ಭಾರತದಲ್ಲಿ ಮಾರ್ತಾಂಡವರ್ಮನ ಆಳ್ವಿಕೆಯಲ್ಲಿ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಟ್ಟಿತ್ತು. ನೆಕ್ಸ್ಟ್ ನಾವು ಎರಡು ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಈ ಪ್ರತಿಯೊಂದು ಪ್ರಶ್ನೆಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇದು 2ನೇ ಅಂಕದ 2 ಅಂಕ ಪ್ರಶ್ನೆಗಳಾಗಿರುತ್ತೆ. ಇದಕ್ಕೆ ನೀವು 4 ಆದರೂ ಕೀ ಪಾಯಿಂಟ್ಸ್ನ ಬರೀಬೇಕಾಗುತ್ತೆ. 4 ಕೀ ಪಾಯಿಂಟ್ಸ್ನ ಬರೆದ್ರೆ ಮಾತ್ರ ನಿಮಗೆ ಇದಕ್ಕೆ ಫುಲ್ ಪಾಯಿಂಟ್ ಕೊಡ್ತಾರೆ. ಬನ್ನಿ ಈಗ 14ನೇ ಕ್ವಶನ್ ಕಡೆ ಹೋಗೋಣ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ಚರ್ಚಿಸಿರಿ ಅಂತ ಇದೆ. ಮೊದಲನಾಗಿ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಎಲ್ಲರೂ ಬರ್ಕೊಂಡಿದ್ರೆ ಬರ್ಕೊಳ್ಳಿ. ಮೊದಲನೇದು 1453 ಅಥವಾ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ಪತನ. 2ನೇ ಕೀ ಪಾಯಿಂಟ್ ಸಾಂಬಾರ ಪದಾರ್ಥಗಳ ಬೇಡಿಕೆ. 3ನೇದು ವೈಜ್ಞಾನಿಕ ಅನ್ವೇಷಣೆಗಳು. 4ನೇದು ಧರ್ಮ ಪ್ರಚಾರ. 5ನೇದು ಇಟಲಿ ವರ್ತಕರನ್ನು ನಿಯಂತ್ರಿಸುವುದು. 6ನೇದು ರಾಜರುಗಳ ಪ್ರೋತ್ಸಾಹ. 7ನೇದು ಆಟೋಮನ್ ಟರ್ಕರು ವಿಧಿಸಿದ ತೀವ್ರತರದ ತೆರಿಗೆ. ಇದರಲ್ಲಿ 4 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನು ಆಯ್ಕೆ ಮಾಡ್ಕೊಂಡು ಬರೀರಿ ಮಕ್ಕಳೇ. ಸರಿ, ಈಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 15ನೇ ಕ್ವಶನ್. ದ್ವಿಸರ್ಕಾರ ಪದ್ಧತಿಯನ್ನು ವಿವರಿಸಿ. ದ್ವಿಸರ್ಕಾರ ಪದ್ಧತಿಯ ಹೇಳಿಕೆಯನ್ನು ಇಲ್ಲಿ ಕೇಳಿ ಅಂತ ಹೇಳಿದರೆ, ದ್ವಿಸರ್ಕಾರ ಪದ್ಧತಿ ಎಂದರೆ ಏನಂದರೆ, ದ್ವಿಸರ್ಕಾರ ಪದ್ಧತಿ ಎಂದರೆ ಇದರ ಪ್ರಕಾರ ಕಂದಾಯ ವಸೂಲಾತಿ, ನಾಗರಿಕ ಮತ್ತು ಅಪರಾಧ ಕಾಯ್ದೆ ಅಥವಾ ನ್ಯಾಯ ನಿರ್ವಹಣೆ ವ್ಯವಸ್ಥೆಯನ್ನು ಭಾರತೀಯ ಅಧಿಕಾರಿಗಳಿಗೆ ಬ್ರಿಟಿಷ್ ನೀಡಲಾಯಿತು. ಆದರೆ ವಸೂಲಾದಂತಹ ಕಂದಾಯದ ನಿರ್ವಹಣಾಡಳಿತವನ್ನು ಬ್ರಿಟಿಷರು ತಮ್ಮ ಬಳಿಯಲ್ಲಿ ಇಟ್ಟುಕೊಳ್ತಿದ್ರು. ಇದು ಬ್ರಿಟಿಷರ ವಾಣಿಜ್ಯ ಹಿತಾಸಕ್ತಿಗೆ ಇದು ಕಾರಣವಾಗುತ್ತೆ. ಇದನ್ನು ಬರೆದ್ರೆ ಇದಕ್ಕೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ನಾವು 16ನೇ ಕ್ವಶನ್ಗೆ ಹೋಗೋಣ. 16ನೇ ಕ್ವಶನ್. 2ನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮಗಳೇನು ಅಂತ ಕೇಳಿದರೆ, 2ನೇ ಕಾರ್ನಾಟಿಕ್ ಯುದ್ಧದ ಪರಿಣಾಮ ಏನಂದರೆ, ಮೊದಲನೇದಾಗಿ ಪಾಯಿಂಟ್ ವೈಸ್ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇ ಪಾಯಿಂಟ್,
ಈ ಯುದ್ಧದಲ್ಲಿ ಚಂದ ಸಾಹೇಬನನ್ನು ಬ್ರಿಟಿಷರು ಬಂಧಿಸಿಬಿಟ್ಟು ಹತ್ಯೆ ಮಾಡ್ತಾರೆ. 2ನೇ ಪಾಯಿಂಟ್, ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನ್ನ ಮಗನಾದಂತಹ ಅಲಿಯನ್ನು ನವಾಬನಾಗಿ ನೇಮಕ ಮಾಡ್ತಾರೆ. 3ನೇದು, ಕೊನೆಗೆ 2ನೇ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಕೊನೆಯಾಗುತ್ತೆ. 4ನೇದು, ಪಾಂಡಿಚೇರಿ ಒಪ್ಪಂದ ಕೊನೆಗೊಂಡ ಮೇಲೆ ಫ್ರೆಂಚರು ಡೂಪ್ಲೆನ್ನ ಹಿಂದಕ್ಕೆ ಕರೆಸಿಕೊಳ್ತಾರೆ. 5ನೇದು, ಫ್ರೆಂಚರಿಗೆ ಇದರಿಂದ ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ. 6ನೇದಾಗಿ ಬ್ರಿಟಿಷರ ಪ್ರತಿಷ್ಠೆಗೆ ಇದು ಹೆಚ್ಚಿನ ಕೀರ್ತಿಯನ್ನು ತಂದುಕೊಡುತ್ತೆ. ಇದು 2ನೇ ಕರ್ನಾಟಿಕ್ ಯುದ್ಧದ ಪರಿಣಾಮಗಳಾಗಿವೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. 17ನೇ ಕ್ವಶನ್, 3ನೇ ಕರ್ನಾಟಿಕ್ ಯುದ್ಧದ ಫಲಿತಾಂಶಗಳೇನು? ಕೌಂಟಿ ಲ್ಯಾಲಿ ವಾಂಡಿವಾಶ್ಗೆ ಕೋಟೆಗೆ ಮುತ್ತಿಗೆ ಹಾಕ್ತಾನೆ. ಬ್ರಿಟಿಷ್ ಅಧಿಕಾರಿಯಾದಂತಹ ಸರ್ ಐಕ್ಯೂಟ್ ಫ್ರೆಂಚನ್ನ ಸೋಲಿಸ್ತಾನೆ. ಅದಲ್ಲದೆ ಬುಸ್ಸಿಯನ್ನು ಕೂಡ ಸೆರೆ ಹಿಡ್ತಾನೆ. ಕೌಂಟ್ ಡಿ ಲ್ಯಾಲಿ ತಪ್ಪಿಸ್ಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸ್ಕೊತಾನೆ. ನಂತರ ಸರ್ ಐಕ್ಯೂಟನು ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಇವನು ಸಿಕ್ಬಿಳ್ತಾನೆ. ಇದರಿಂದ ಬೇಷರತ್ತಾಗಿ ಕೌಂಟ್ ಡಿ ಲ್ಯಾಲಿ ಶರಣಾಗ್ತಾನೆ. ಇದರಿಂದ ಕರ್ನಾಟಕ ಯುದ್ಧವಾಗಿ ಫ್ರೆಂಚರು ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ತಾರೆ. ನಂತರ ನಡೆದಂತಹ ಪ್ಯಾರಿಸ್ ಒಪ್ಪಂದದಿಂದ ಫ್ರೆಂಚರಿಗೆ ಪುನಃ ಪಾಂಡಿಚೇರಿಯನ್ನು ಹಿಂದಿರುಗಿಸಲಾಗುತ್ತೆ. ಇದು 3ನೇ ಕರ್ನಾಟಕ ಯುದ್ಧದ ಫಲಿತಾಂಶಗಳಾಗಿದೆ. ಇದು ಸರಿಯಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 18, ಬಕ್ಸರ್ ಕದನದ ಕಾರಣಗಳನ್ನು ತಿಳಿಸಿ. ಬಕ್ಸರ್ ಕದನ ಉಂಟಾಗಲು ಕಾರಣಗಳು ಏನಂತ ತಿಳಿಸ್ಬೇಕಿಲ್ಲಿ. ಬಕ್ಸರ್ ಕದನ ಬ್ರಿಟಿಷರು ಮತ್ತು ಮೀರ್ ಕಾಸಿಮ್ನ ನಡುವೆ ನಡೆದಿದ್ದು. ಇದು ಯಾಕೆ ನಡೀತು ಅಂದರೆ, ಮೊದಲನೇದು, ಮೀರ್ ಕಾಸಿಮ್ ತನ್ನನ್ನು ಸ್ವತಂತ್ರ ರಾಜ ಅಂತ ಘೋಷಿಸ್ಕೊಳ್ತಾನೆ, ಮೊದಲನೇ ಪಾಯಿಂಟ್. 2ನೇ ಪಾಯಿಂಟ್, ದಸ್ತಗಳ ದುರ್ಬಳಕೆಯನ್ನು ಪರಿಶೀಲಿಸ್ತಾ ಇವನು ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತ ಅಂತ ಘೋಷಿಸ್ತಾನೆ. 3ನೇದು, ಇದರಿಂದ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ಸ್ಪರ್ಧೆ ಉಂಟಾಗುತ್ತೆ. 5ನೇದು, ಬ್ರಿಟಿಷರಿಗೆ ಇದರಿಂದ ತುಂಬ ನಷ್ಟ ಆಗುತ್ತೆ. ಇದು ಬಕ್ಸರ್ ಕದನದ ಕಾರಣಗಳಾಗಿದೆ. 4 ಬರೀರಿ ಸಾಕು, ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು, ಬಕ್ಸರ್ ಕದನದ ಪರಿಣಾಮಗಳನ್ನು ತಿಳಿಸಿ. ಬಕ್ಸರ್ ಕದನ ಉಂಟಾದ ಮೇಲೆ ಏನೇನು ಪರಿಣಾಮ ಆಯಿತು ಅಂತ ಹೇಳಿದ್ದಾರೆ. 4 ಪರಿಣಾಮಗಳಿದೆ. ಇದನ್ನು ಸರಿಯಾಗಿ ನೋಡ್ಕೊಳ್ಳಿ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡ್ತಾನೆ. 2ನೇದು, ಶಾ ಆಲಂ ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಮೇಲಿನ ತನ್ನೆಲ್ಲ ಹಕ್ಕುಗಳನ್ನ ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. 3ನೇದು, ಔದ್ ನವಾಬನಾದಂಥ ಶೂಜುದ್ ದೌಲ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಗಳನ್ನು ನೀಡ್ತಾನೆ. 4ನೇದಾಗಿ, ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿ ನಿರ್ವಹಿಸತೊಡಗುತ್ತೆ. ಇದು ಬಕ್ಸರ್ ಕದನದ ಪರಿಣಾಮಗಳಾಗಿದೆ. ಇದು ಸೆಪ್ಟೆಂಬರ್ 2022, ಏಪ್ರಿಲ್ 2023, ಏಪ್ರಿಲ್ 2024 ಬಂದಿದೆ. ಸರಿ ನೋಡ್ಕೊಳ್ಳಿ. ಇದು ಪರೀಕ್ಷೆಗೆ ಬರುವಂಥ ಹೆಚ್ಚಿನ ಸಾಧ್ಯತೆ ಇದೆ. ನೆಕ್ಸ್ಟ್ ಮುಂದಿನ ಕ್ವಶನ್ 20, ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ. ಪ್ಲಾಸ್ಟಿಕ್ ಕದನಕ್ಕೆ 3 ಕಾರಣ ಮತ್ತು 4 ಪರಿಣಾಮಗಳಿವೆ. ಮೊದಲನೇದು ಕಾರಣಗಳನ್ನು ತಗೋಣ. ಕಾರಣಗಳು 3 ಕಾರಣ. ಮೊದಲನೇದು, ದಸ್ತಗಳ ದುರುಪಯೋಗ. 2ನೇದು, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ. 3ನೇದು, ಕಪ್ಪು ಕೋಣೆ ದುರಂತ. ಪರಿಣಾಮಗಳಿಗೆ ಬರೋದಾದರೆ, ಇದರಲ್ಲಿ 4 ಪರಿಣಾಮಗಳಿದೆ. ಅದರಲ್ಲಿ ಮೊದಲನೇದು, ಭಾರತೀಯರಿಲ್ಲದಂತಹ ಅನೈಕ್ಯತೆ ಅಸಂಘಟನೆ ಬ್ರಿಟಿಷರಿಗೆ ತಿಳಿಯುತ್ತೆ. 2ನೇದು, ಮೀರ್ ಜಾಫರ್ ಬಂಗಾಳದ ನವಾಬ್ನಾದ. 3ನೇದು, ಕಂಪನಿಯು ಬಂಗಾಳದ ಮೇಲೆ ವ್ಯಾಪಾರ ನಡೆಸಲು ಅನಿರ್ಬಂಧಿತ ಹಕ್ಕನ್ನು ಪಡೆಯುತ್ತೆ. 4ನೇದು, 17,70,00,000 ರೂಪಾಯಿಗಳನ್ನ ಮೀರ್ ಜಾಫರ್ ಬ್ರಿಟಿಷರಿಗೆ ನೀಡ್ತಾನೆ. ಇಷ್ಟು ಕಾರಣ ಮತ್ತು ಪರಿಣಾಮಗಳಿವೆ. ನೆಕ್ಸ್ಟ್ ಮುಂದಿನ ಕ್ವಶನ್, ಲಾಸ್ಟ್ ಕ್ವಶನ್ಗೆ ಹೋಗೋಣ. 21, ಕ್ವಶನ್ ನಂಬರ್, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು? ಇದು 7 ಪಾಯಿಂಟ್ಸ್ ಹೇಳ್ತೀನಿ ನಾನು. ಇದರಲ್ಲಿ ನೀವು ಯಾವುದಾದ್ರೂ 6 ಪಾಯಿಂಟ್ಸ್ ಬರೆದ್ರೆ ಸಾಕು. 1 ಪಾಯಿಂಟ್ಸ್ ನೆನ್ಪಿಟ್ಕೊಂಡಿರಿ. ಯಾವ್ದು ಮರ್ತೋದ್ರೂ ಇನ್ನೊಂದನ್ನ ಬರಿಬೋದು. ಮಾರ್ತಾಂಡವರ್ಮ ಡಚ್ಚರನ್ನು ಹೇಗೆ ನಿಯಂತ್ರಿಸಿದ ಅಂತಿದೆ. ಅಂದರೆ ಮಾರ್ತಾಂಡವರ್ಮ ತನ್ನ ಸಂಸ್ಥಾನವನ್ನೇ ರಕ್ಷಿಸಿದ ಅಂತ ಬರೀಬೇಕು. ಮೊದಲನೇ ಪಾಯಿಂಟ್, ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. ಮೊದಲನೇ ಪಾಯಿಂಟ್, ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದನು. 2ನೇ ಪಾಯಿಂಟ್, ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಸ್ಥಳಾಂತರಿಸಿದನು.
ಮೂರನೇದು ಡಚ್ಚರ ಕರಿಮೆಣಸಿನ ವ್ಯಾಪಾರವನ್ನು ನಿಯಂತ್ರಿಸಿದ್ದನು. ನಾಲ್ಕನೇದು ಡಚ್ಚರಿಂದ ನೆಡುಮಂಗಲ ಮತ್ತು ಕೊಟ್ಟಾರಕರ ವಶಪಡಿಸಿಕೊಂಡನು. ಐದನೇದು 1741ರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಸಾರಿದರು. ಆರನೇದು ತಿರುವಾಂಕೂರಿನ ಸೈನ್ಯ ಮೇಲುಗೈ ಸಾಧಿಸಿತು. ಏಳನೇದು ಡಚ್ಚರು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿದರು ಮತ್ತು ಶರಣಾದರು. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಇದು ಆಗಿತ್ತು ನಮ್ಮ SSLCಯ 10th ಸೋಷಿಯಲ್ ಸೈನ್ಸ್ನ ಸಮಾಜ ವಿಜ್ಞಾನದ LBS ಕ್ವಶನ್ಸ್. ಮುಂದಿನ ಪಾಠದ ನೆಕ್ಸ್ಟ್ LBS ಕ್ವಶನ್ ಜೊತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್